ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ವರಲಕ್ಷ್ಮಮ್ಮನ ಬರ್ತ್ಡೇ ಮಾಡಬೇಕು, ಅದಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಸಾಮಾನೆಲ್ಲ ತರೋದಕ್ಕೆ. ಹಲೋ, ಹೇಳೆ, ರೆಡಿ ಆಗಿದ್ದೀಯಾ? ನಿಮ್ಮ ಅತ್ತೆ ಬರ್ತಾರಾ? ಬೇಡಮ್ಮ, ಮೊನ್ನೆ ಅಂಗಡಿಯಲ್ಲಾಗಿದ್ದು ಸಾಕು. ಏನಾಯ್ತಾ? ಏನು ಅಂಗಡಿ ಅಪ್ಪನ್ನ ನನಗೆ ನಿಂತ್ಕೊಂಡಿರೋ ಲಕ್ಷ್ಮಿ ಬೇಡ, ನಾನು ಕೂತ್ಕೊಂಡಿರೋ ಲಕ್ಷ್ಮಿನೇ ಬೇಕು. ನಿಂತ್ಕೊಂಡಿರೋ ಲಕ್ಷ್ಮಿ ಆದ್ರೆ ನಮ್ಮನೆ ಬಿಟ್ಟು ಓಡೋಗ್ಬಿಡ್ತಾಳೆ. ನಾನು ಕೂತ್ಕೊಂಡಿರೋ ಲಕ್ಷ್ಮಿನೇ ಬೇಕು ಅಂತ ಈ ಅಮ್ಮ ಅಂಗಡಿಯಲ್ಲಿ ಕೂತ್ ಬಿಟ್ಟಿದ್ರು ಲಕ್ಷ್ಮಿ ತರ. ಯಪ್ಪ, ಆ ಸುತ್ತಮುತ್ತ ಏರಿಯಾದಲ್ಲಿರೋ ಅಂಗಡಿಗಳೆಲ್ಲ ಹುಡುಕಿ ಎತ್ಕೊಂಡು ಬಂದು ಆ ಅಮ್ಮನ ಕೈ ಕೊಟ್ಬಿಟ್ಟು ಹೋದ. ಹೌದಾ? ನಿಂತ್ಕೊಂಡಿರೋ ಲಕ್ಷ್ಮಿ ಓಡೋಗ್ಬಿಡ್ತಾಳ? ನಿಮ್ಮ ಅತ್ತೆ ಹೇಳಿದ್ದು ಇದು ಮಾತು ನಿಜಾನಾ? ನಾನು ಕೇಳ್ದೆ ಹೋಗಿ ನಮ್ಮ ಪೂಜಾರಪ್ಪ ಆ ಅಪ್ಪನ, ಯಾರಮ್ಮ ಹೇಳಿದ್ದು ಅಂತ ತಲೆ ಚೆಚ್ಕೊಂಡ್ರು. ಸರ್, ಹಿಂಗೆ ನಮ್ಮ ಫ್ರೆಂಡ್ ಅವರ ಅತ್ತೆ ಅಂದೆ. ಅವರು ಬಿದ್ದು ನಗುದ್ರು. ನಿಮ್ಮ ಅತ್ತೆ ನಿನ್ನನ್ನು ಕೂತ್ಕೊಂಡಿರೋವಾಗ ತಕೊಂಬಂದ್ರ, ನಿಂತ್ಕೊಂಡಿರೋವಾಗ ತಕೊಂಬಂದ್ರ? ನಿನ್ನನ್ನು ಹಂಗೆ ಆಯ್ಕೆ ಮಾಡಿರ್ಬೇಕಲ್ವಾ? ನಿಮ್ಮತ್ತೆ ತುಂಬಾ ಜಾಣೆ, ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ನಿನ್ನನ್ನು ಕೂತ್ಕೊಂಡಿರೋ ಹಾಗೆ ಕರ್ಕೊಂಬಂದಿರ್ತಾರೆ ಗ್ಯಾರಂಟಿ. ನೀನೇನಾದ್ರೂ ನಿಂತ್ಕೊಂಡಿದ್ರೆ ಅಷ್ಟೇ. ಎಷ್ಟು ಮದುವೆಗಳು ಕ್ಯಾನ್ಸಲ್ ಮಾಡಿಬಿಟ್ಟಿದಾರೋ ನಿಂತ್ಕೊಂಡಿದ್ದಾರೆ ಹೆಣ್ಣು ಅಂತ. ಆ ಕಾಲ್ ಹಂಗಿದೆ, ಈ ಕಾಲ್ ಹಿಂಗಿದೆ, ಆ ಕೈ ಹಂಗಿದೆ, ಅವಳು ಹಂಗ ನಡೀತಾಳೆ, ಹಿಂಗ ನಡೀತಾಳೆ ಅಂತ ಎಷ್ಟೋ ಹುಡುಗಿರ್ನ ಕ್ಯಾನ್ಸಲ್ ಮಾಡಿಬಿಟ್ರು. ಈ ಅಮ್ಮ ಮಗ ತ್ರಿಪುರ ಸುಂದರ. ಏನೇನ್ ತಂದ್ರು ವರಲಕ್ಷ್ಮಮ್ಮನ ಹಬ್ಬಕ್ಕೆ? ನಾನು ನೋಡ್ದೆ, ಅವತ್ತು ಮಾರ್ಕೆಟ್ಗೆ ಹೋದಾಗ ಚಿನ್ನದ್ದೆಲ್ಲ ತಂದ್ರಮ್ಮ. ನಾವು ಚಿನ್ನದ್ದೇ ಹಾಕೋದು, ನಮ್ಮ ಮನೇಲಿ ವರಲಕ್ಷ್ಮಮ್ಮ ಇರಬೇಕು, ಕೈ ಕಾಲಾದ್ರೂ ಮುರಿದು ಕುಂಡ್ರಿಸ್ಬಿಡ್ತೀವಿ, ಆಚೆಗೆ ಹೋಗೋದಕ್ಕೆ ಬಿಡೋದಿಲ್ಲ. ಈ ತರ ಮಾಡಿದ್ರೇನೆ ವರಲಕ್ಷ್ಮಮ್ಮ ಮನೆಯಲ್ಲಿರೋದು, ಇಲ್ಲಾಂದ್ರೆ ಮನೆ ಬಿಟ್ಟು ಓಡೋಗ್ಬಿಡ್ತಾಳೆ. ನಾವು ಅದಕ್ಕೆ ಚೆನ್ನಾಗಿರೋದು. ಅಂಗಡಿ ಅಪ್ಪನ ಹತ್ರನೂ ಅದೇ ಮಾತೆ ಹೇಳಿದ್ದು. ನೀನ್ ಹೇಳ್ದಂಗೆ ಕೇಳಕ್ ಬಂದಿಲ್ಲ, ನಾವ್ ಹೇಳಿದ್ ನೀನ್ ಕೇಳಬೇಕು ಅಷ್ಟೇ. ಒಂದೇ ಮಾತು. ಆ ಅಪ್ಪನ ದುಡ್ಡು ಚೆನ್ನಾಗಿ ಬರುತ್ತೆ ಅಲ್ವಾ, ಅದಕ್ಕೆ ಏನ್ ಹೇಳಿದ್ರು ಸಹಿಸ್ಕೊಂಡು ತಂದು ಕೊಟ್ಬಿಟ್ಟು ಹೋದ. ಬೆಳ್ಳಿದು ಚಿನ್ನದ್ದೇ ಬೇಕಂತೆ ಎಲ್ಲಾನು ತಂದ್ರು. ನೋಡಿಲ್ವಾ ನೀನು? ಹೋಗು ನೋಡು, ಎಲ್ಲೇ ತಿಕ್ಕೊಂಡಿರ್ತಾರ. ರೇಷ್ಮೆ ಸೀರೆನೇ ಕಟ್ಟೋದು, ರೇಷ್ಮೆ ಸೀರೆನೇ ಬೇಕು. ಕಂಚಿಗೆ ಹೋಗಿದ್ರು ಅವ್ರ ಫ್ಯಾಮಿಲಿ, ಅವ್ರ ಫ್ರೆಂಡ್ ಸರ್ಕಲ್ ಅನ್ನು ಕರ್ಕೊಂಡು ಕಂಚಿಗೆ ಹೋಗಿ ಚೆನ್ನಾಗಿರೋ ರೇಷ್ಮೆ ಸೀರೆ ತಂದ್ರು. ಯಾವಾಗ್ಲೂ ಅವ್ರ ಕಂಚಿಗೆ ಹೋಗೋದು ವರಲಕ್ಷ್ಮಮ್ಮನ ಹಬ್ಬಕ್ಕೆ. ಇವ್ರ ಫ್ರೆಂಡ್ ಸರ್ಕಲ್ ಒಂದಿದೆ. ನಾನು ನೋಡ್ದೆ, ಅವರೆಲ್ಲ ತಂದಿರೋದು ಒಂದೊಂದು, ಒಬ್ಬೊಬ್ರು ಒಂದೊಂದು. ಅವ್ರ ಸೊಸೆಯಂದಿರ್ ಕೊಡಲ್ಲ, ಅವರೇ ಉಟ್ಕೊಳ್ಳೋದು. ಒಟ್ನಲ್ಲಿ ವರಲಕ್ಷ್ಮಮ್ಮನಂತೂ ಚೆನ್ನಾಗಿ ಕುಂಡ್ರಿಸ್ತಾರೆ, ಅಲಂಕಾರ ಮಾಡಿ. ವರಲಕ್ಷ್ಮಮ್ಮನ ಹೆಸರಲ್ಲಿ ಇವರು ಸ್ವಾಹ. ಅದು ಇವ್ರ ಫ್ರೆಂಡ್ ಸರ್ಕಲ್ಗಳು ಕಿಟ್ಟಿ ಪಾರ್ಟಿ ಎಲ್ಲ ಮಾಡ್ತಾರೆ. ಇನ್ನು ಸಂಡೇ ಮಾಡ್ತಾರೆ. ಆವಾಗ ನೋಡಬೇಕು ಇವ್ರು ಮಾತಾಡೋದು. ಲಾಸ್ಟ್ ಟೈಮ್ ನಾನು ಕೇಳಿದ್ದೆ,
ನೀನೇನು ತಗೊಂಬಂದೆ, ನೀನೇನಿಟ್ಟೆ, ನಾನೇನಿಟ್ಟೆ ಅಂತ ಮಾತಾಡ್ತಾ ಇದ್ರು. ಚೆನ್ನಾಗೆ ತಂದ್ರು ಇಕ್ತಾರೆ, ಚೆನ್ನಾಗಿ ಮಜಾ ಹೊಡಿತಾರೆ. ಕಿಟ್ಟಿ ಪಾರ್ಟಿಗಳು ಇವಾಗೆಲ್ಲ ಅದು ಬಂದ್ಬಿಟ್ಟಿದೆ. ಸಂತೋಷವಾಗಿರ್ತಾರೆ, ನಾವೇ ಹಿಂಗಿರೋದು. ಕಿಟ್ಟಿ ಪಾರ್ಟಿಗಳು ಮಾಡಿಕೊಂಡು ತಿರುಗಬೇಕಿನ್ನು. ವರಲಕ್ಷ್ಮಮ್ಮಂದು ಮುಖವಾಡ ತಂದ್ರು, ಇಷ್ಟಾಗ್ಲ ಇದೆ. ನಾನು ಎಲ್ಲಿ ಗೋಲ್ಡಲ್ಲಿ ತಗೊಂತಾರೋ ಅಂದ್ಕೊಂಡಿದ್ದೆ, ಗೋಲ್ಡಲ್ಲಿ ತಗೊಂಡಿಲ್ಲ. ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ಬೆಳ್ಳಿಯಲ್ಲಿ ತಗೊಂಡ್ರು. ಆಯಮ್ಮನ ಜೊತೆ ಹೋದ್ರೆ ನಮ್ಗೆ ಅವಮಾನ. ಆಯಮ್ಮ ಖರ್ಚು ಮಾಡೋ ಲೆವೆಲ್ಗೆ ಅಷ್ಟುದ್ದ ಬೆಳ್ಳಿ ದೀಪಗಳು ತಂದರು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಹೋಗಿ ನೋಡು, ಎಲ್ಲ ಬಿರುನಲ್ಲಿ ಎತ್ತಿಕೊಂಡ್ಬಿಟ್ಟಿರ್ತಾರೆ. ನೀನೇನಾದ್ರೂ ಮುಟ್ಟಿದ್ರೆ ನಿನ್ನನ್ನು ಓಡಿಸ್ಬಿಡ್ತಾರೆ ಅಲ್ವಾ. ಅಂಟು ಮುಂಟು ಜಾಸ್ತಿ ಅಯ್ಯಮ್ಮ ಹಂಗಿರೋದಕ್ಕೆ ನೀವು ಚೆನ್ನಾಗಿರೋದು ಬಿಡು. ಇನ್ನೇನು ಕಮ್ಮಿ ಇಲ್ಲ. ನಮ್ಮನೆ ಲಕ್ಷ್ಮಮ್ಮ ಓಡೋಗಲ್ಲ, ನಾವು ನಿಲ್ಸಿರೋ ಲಕ್ಷ್ಮಮ್ಮನೇ ಇಕ್ಕಿದ್ದೀವಿ. ಓಡೋದ್ರೆ ಎಳ್ಕೊಂಬಂದು ಕುಂಡ್ರಿಸ್ಬಿಡ್ತೀನಿ. ಎಷ್ಟೊಂದು ಖರ್ಚು ಮಾಡಲ್ವಾ ಡೆಕೋರೇಷನ್ಗಳು. ನಮ್ಗೇನು ಸುಮ್ಮನೆ ಬರುತ್ತಾ ಮನೆಯಿಂದ ಓಡೋದ್ರೆ. ನೆಕ್ಸ್ಟ್ ಇಯರ್ ಮಾಡಲ್ಲ. ಆಮೇಲೆ ಬಗೆ ಬಗೆ ತಿಂಡಿಗಳು. ನಮ್ಮ ರಿಲೇಟಿವ್ಸ್ ಎಲ್ಲ ಇನ್ನೂ ಜೋರಮ್ಮೋ ವರಲಕ್ಷ್ಮಮ್ಮನಬ್ಬು. ಗಣೇಶ ಹಬ್ಬ ಗಂಡಸರಿಗೆ, ವರಲಕ್ಷ್ಮಿ ಹಬ್ಬ ಹೆಂಗಸರಿಗೆ. ಗಣೇಶ ಹಬ್ಬ ಕಲೆಕ್ಷನ್ಗೆ ಬರ್ತಾರೆ. ವರಲಕ್ಷ್ಮಮ್ಮ ಹಬ್ಬನ ಕಲೆಕ್ಷನ್ಗೆ ಯಾರು ಬರಲ್ಲ. ಲಕ್ಷ್ಮಮ್ಮನ ಹೆಸರು ಹೇಳ್ಕೊಂಡು ನಾವು ಮಜಾ ಉಡಾಯಿಸೋದು. ನಿಮ್ಮ ಅತ್ತೇನು ಕೇಳು, ವರಲಕ್ಷ್ಮಮ್ಮನ ಇಡ್ತಾ ಇದ್ದೀನಿ, ತರಬೇಕು, ಕಾಸು ಕೊಡು ಅಂತ. ನಿನ್ನೆ ಕುಂಡ್ರಿಸ್ಬಿಡ್ತಾರೆ ಬಿಡು, ನಿನ್ನ ಕಾಸು ಕೇಳಿದ್ರೆ. ನೀ ಹಂಗೆ ಹೇಳು, ನೀನು ಕಾಸು ಕೊಡಲಿಲ್ಲ ಅಂದರೆ ನಾನೇ ಕೂತ್ಕೊಂಡ್ಬಿಡ್ತೀನಿ. ನಾನು ಬರ್ತೀನಿ ಸಪೋರ್ಟ್ಗೆ. ನಿನ್ನ ಲಕ್ಷ್ಮಮ್ಮ ಅಂತ ತಂದಿದ್ದಾರೆ ಅಲ್ವಾ ಮನೆ ಒಳಗಡೆ. ಅವ್ರ ಕಾಲು ಹಂಗಿದೆ, ಇವ್ರ ಕಾಲು ಹಿಂಗಿದೆ, ಅವ್ರ ಕೈ ಇವ್ರ ಕೈ ಅಂತ ನಿನ್ನನ್ನು ಆಯ್ಕೆ ಮಾಡಿ ತಂದು ಇಟ್ಕೊಂಡಿದ್ದಾರೆ ಅಲ್ವಾ ಮನೆ ಒಳಗಡೆ. ಎಲ್ಲೋ ಕಳಿಸ್ತೀರ ಲಕ್ಷ್ಮಮ್ಮ ನೋಡೋಗ್ಬಿಡ್ತಾಳೆ ಅಂತ. ನೀನು ರುದ್ರ ಅವತಾರ ತಾಳಲಿಲ್ಲ ಅಂದಿದ್ರೆ ನಿನ್ನ ಗತಿ ಗೋವಿಂದ. ಇನ್ನೂ ಒಂದಷ್ಟು ತಗೊಳಕ್ ಹೇಳು, ಇನ್ನೊಂದು 10 kg. ಎಷ್ಟು ಚೆನ್ನಾಗಿದ್ವು ಗೊತ್ತಾ, ನಾನು ತಂದೆ. ಇನ್ನು ಮಾಡಬೇಕಲ್ವ. ಅವ್ರ ಫ್ರೆಂಡ್ ಸರ್ಕಲಲ್ಲಿರೋರು ಇನ್ನೂ ಅವರು ಹೋದ್ರಮ್ಮ. ಅವ್ರ ಮನೆಯಲ್ಲೂ ಲಕ್ಷ್ಮಮ್ಮ ಓಡೋಗ್ಬಿಡ್ತಾರೆ. ನಿಂತಿರೋ ಲಕ್ಷ್ಮಮ್ಮ, ಮಲಗಿರೋ ಲಕ್ಷ್ಮಮ್ಮ ಅಂತ ಇರ್ತಾರೆ. ಅದನ್ನು ಆರ್ಡರ್ ಕೊಡ್ತಾರೆ. ಇನ್ನೊಂದು 2 ದಿವಸ ಕಾಯಿ ನೋಡು, ನಮಗೆ ಮಲಗಿರೋ ಲಕ್ಷ್ಮಮ್ಮನೇ ಬೇಕು ಅಂತ. ಬೆಡ್ಶೀಟ್ ಒದಿಸಿ, ಸೊಳ್ಳೆ ಪದ್ರ ಕಟ್ಟಿ, ಸೊಳ್ಳೆ ಬತ್ತಿ ಇಟ್ಟು ನಿದ್ದೆ ಮಾಡಿರೋ ಲಕ್ಷ್ಮಮ್ಮನ ತರ್ತಾರೆ. ಇನ್ನು ಅದೇ ನೆಕ್ಸ್ಟ್ ಇಯರ್ಗೆ ನೋಡ್ಕೊ, ಅದೇ ಪಕ್ಕ ಆ ಥರ ಲಕ್ಷ್ಮಮ್ಮನೇ ಬರೋದು. ಈ ಥರ ಈ ಲಕ್ಷ್ಮಮ್ಮ ಇದ್ರೆ ನಮ್ಮ ಮನೆ ಬಿಟ್ಟು ಓಡೋಗಲ್ಲ ಅಂತ.
ಹ್ಞೂ ನಿಂತಿರೋ ಲಕ್ಷ್ಮಮ್ಮನ ಅದ್ರ ಚೀ ಚೀ ತೂ ತೂ ಮಲ್ಗಿರೋ ಲಕ್ಷ್ಮಮ್ಮ ಬೇಕು ಇವಾಗ. ಆಲ್ ಔಟ್ ಆಗ್ತಾರೆ, ಸೊಳ್ಳೆ ಪದ್ರ ಆಲ್ ಔಟು. ಚೆನ್ನಾಗಿ ನಿದ್ದೆ ಮಾಡಿಸಿ ಮಲಗಿಸ್ಕೊಂತಾರೆ. ಅಲ್ಲಿ ಇಲ್ಲಿ ಪಾತ್ರೆ ಇಕ್ಕೋದಿಲ್ಲ, ಮುಟ್ಟಬಾರ್ದು ಯಾರು ಬಿಲ್ಕುಲ್. ಓಡೋಗಿ ತೊಳ್ಕೊಂಬಂದ್ಬಿಡ್ತಾರೆ. ಯಾರಾದ್ರೂ ಬೇರೆಯವ್ರು ಮುಟ್ರೆ ಅವ್ರ ಗತಿ ಗೋಯಿಂದ. ಅವ್ರ ಮುಂದೆ ಮಾತಾಡಕ್ಕಾಗಲ್ಲ ಅಂದ್ರೆ ಅವ್ರು ಹೋದ್ಮೇಲೆ ಸಾಧ್ಯ ಇಲ್ಲ. ಆ ಗಬ್ ಮುಂಡೆ ದರಿದ್ರ ಮುಂಡೆ ಬಂದ್ಬಿಟ್ಲು, ಮುಟ್ಬಿಟ್ಲು, ಕೈ ತೊಳ್ದಿಲ್ಲ, ಮಂಚದ ಮೇಲೆ ಇಟ್ಬಿಟ್ಲು. ಈ ಥರ ಮಾತಾಡ್ತಾರೆ ನನ್ನ ಹತ್ರ. ಅವ್ರ ಮುಂದೆ ಮಾತಾಡಲ್ಲ, ಅವ್ರು ಹೋದ್ಮೇಲೇನೆ. ಈಗ ವರಲಕ್ಷ್ಮಮ್ಮ ಹಬ್ಬಕ್ಕೆ ರೇಷ್ಮೆ ಸ್ಯಾರಿ ತಂದ್ರಲ್ವಾ, ಅದನ್ನ ಒಬ್ರು ಬಂದು ಹಿಂಗೆ ಫೋಲ್ಡ್ ಬಿಚ್ಚಿಬಿಟ್ಟು ನೋಡಿದ್ರು. ಆಯಮ್ಮನ ಮುಂದೆ ಮಾತಾಡಿಲ್ಲ. ಆಯಮ್ಮ ಹೋದ್ರ ನನ್ನ ಹತ್ರ ಶುರು. ಆ ಗಬ್ ಮುಂಡೆ ದರಿದ್ರ ಮುಂಡೆ ಬಂದು ತೆಗೆದ್ಬಿಟ್ಲು, ನೋಡ್ಬಿಟ್ಲು, ಹೋಗ್ಬಿಟ್ಲು ಅಂತ. ನಾನು ಮುಟ್ಲಿಲ್ಲಪ್ಪ ಬೈಕೆ, ನನ್ನನ್ನೇನಾದ್ರೂ ಬೈತಾರೆ ಅಂತ ನಾನು ಟಚ್ ಕೂಡ ಮಾಡಲಿಲ್ಲ. ನಾನು ಅವ್ರ ಮನೆಗೆ ಹೋದ್ರೆ ಏನು ಮುಟ್ಕೊಳ್ಳೋದೇ ಇಲ್ಲಪ್ಪ. ನಾವು ಬಂದ ಮೇಲೆ ಹಿಂದೆ ಸಖತ್ತಾಗಿ ಬೈಕೊಂತಾರೆ, ಮುಂದೆ ನಕ್ಕಂಡು ಮಾತಾಡ್ತಾರೆ, ಹಿಂದೆ ಇಕ್ತಾರೆ ಗುನ್ನ. ನಾನು ಮುಟ್ಟದಿದ್ರು ನನ್ನ ಬಗ್ಗೆ ಮಾತಾಡ್ತಾರೆ, ನನಗೆ ಗೊತ್ತು. ಅಂಥವ್ರಿಗೆಲ್ಲ ಮುಟ್ಬಿಟ್ಟೆ ಬರಬೇಕು. ಏನು ಮಾಡಿಲ್ಲ, ಸುಮ್ಮನೆ ಹಿಂಗೆ ಫೋಲ್ಡಿಂಗ್ ಈ ಸ್ಯಾರಿ ತೆಗೆದು ನೋಡ್ತಾರೆ ಅಲ್ವಾ, ಆ ಥರ ನೋಡಿದ್ರು ಅವ್ರ ಕೆಲಸ ಗೋವಿಂದ. ಇವ್ರ ಮನೆಯಿಂದ ಲಕ್ಷ್ಮಮ್ಮ ಓಡೋಗೋದೇ ಇಲ್ಲ ಅನ್ಸುತ್ತೆ, ಆ ಥರ ಬಿಹೇವ್ ಮಾಡ್ತಾರೆ. ನಾನೊಂದ್ಸತಿ ಬೆಳ್ಳಿ ಪಾತ್ರೆನ ಎತ್ತಿ ಮಂಚದ ಮೇಲೆ ಇಕ್ಬಿಟ್ಟೆ, ನನಗೆ ಗೊತ್ತಿಲ್ದಿರ. ಅಯ್ಯೋ ರಾಮ, ನನ್ನ ಮೇಲೆ ನೋಡ್ಬೇಕಾಗಿತ್ತು, ಬಂದಿದ್ದು ರೇಗ್ಬಿಟ್ರು. ಏನಕ್ಕಪ್ಪ ಬಂದ್ವಿ ಇವ್ರ ಮನೆಗೆ ಅಂತ. ಇವಾಗ ಹೋಗೋದೇ ಇಲ್ಲ ಅವ್ರ ಮನೆ ಕಡೆ. ಕರೀತಾರೆ ಸುಮ್ಮನೆ, ಅವರು ಮೇಲ್ ಕರೀತಾರೆ. ಯಾರು ಹೋಗ್ತಾರೆ ಇವ್ರ ಹತ್ರ ಬೈಸ್ಕೊಳ್ಳೋದಿಕ್ಕ? ತುಂಬಾ ಸೂಕ್ಷ್ಮ. ಅಂಥವ್ರ ಹತ್ರ ಅಷ್ಟೇ ಹೋಗೋದು, ಬೈಸ್ಕೊಂಬರೋದು, ಇನ್ನೇನು ಕೆಲಸ ಇಲ್ವಾ? ಏನೋ ಗೊತ್ತಿಲ್ದಿರ ಎತ್ತಿ ಮಂಚದ ಮೇಲೆ ಇಟ್ಬಿಟ್ಟೆ, ಓಡೋಗಿ ತೊಳ್ಕೊಂಡು ಬಂದ್ಬಿಟ್ಲು. ಉಜ್ಜಿ ಪಾತ್ರೆನ ಉಜ್ಜಿ ಎತ್ತಿಕ್ಬಿಟ್ಲು. ಹಿಂದೆಯಿಂದ ಸಖತ್ತಾಗಿ ಬೈಕೊಂಡ್ರಂತೆ. ಅದರಲ್ಲಿ ಏನೋ ಗೊತ್ತಿಲ್ದಿರ ಮಿಸ್ಟೇಕ್ ಮಾಡ್ತೀವಿ. ಇವ್ರೇನ್ ಮಾಡೋದೇ ಇಲ್ವಾ? ಬಿಡ್ದಿರ ಕಟ್ಟಾಕೊಂಡ್ಬಿಡ್ತಾರೆ. ಕಟ್ಟಾಕಿ ಮನೇಲಿ ಇಟ್ಕೊಂಡ್ಬಿಡ್ಬೇಕು ಅಂತ ನೋಡ್ತಾರೆ. ಇನ್ನೇನಾದ್ರೂ ವರಲಕ್ಷ್ಮಮ್ಮ ಕೈಗೆ ಸಿಕ್ಕಿದ್ದಿದ್ರೆ ಅಬ್ಬಬ್ಬಬ್ಬ, ಚೈನುಗಳ ರಾಡ್ಗಳು ಹಾಕಿ ಕಟ್ಟಿ ಲಾಕ್ ಹಾಕಿಕ್ಬಿಡ್ತಾ ಇದ್ರು. ಆ ಯಮ್ಮನೇನಂದ್ರೆ ಕಣ್ಣು ಕಾಣಿಸೋದಿಲ್ಲ, ತಪ್ಪಿಸ್ಕೊಂಡ್ಬಿಟ್ರು. ನಮ್ಮನೆಯಲ್ಲೇ ಚೆನ್ನಾಗಿಡೋದು, ನಿಮ್ಮನೇಲಿ ಏನಿಡ್ತೀರಾ?